MDH ಜನ ಮಸಾಲಾ. ಈಗ ಕಡಲೆ ಇರಲಿ, ಹಲಸಂದೆ ಬೀಜ, ಕಪ್ಪು ಕಡಲೆ ಅಥವಾ ಬಿಳಿ ಕಡಲೆ, ಎಲ್ಲವೂ ಸ್ವಾದಿಷ್ಟವಾಗುತ್ತೆ. MDH. ಕೇಂದ್ರದಿಂದ ಜಿಎಸ್ಟಿ ಪರಿಷ್ಕರಣೆ. ಹೊಸ ಜಿಎಸ್ಟಿ ಪ್ರಕಾರ ಯಾವುದು ದುಬಾರಿ, ಯಾವುದು ಅಗ್ಗ? ಜಿಎಸ್ಟಿ ಪರಿಷ್ಕರಣೆಯಿಂದ ಲಾಭವೇನು, ನಷ್ಟವೇನು? ಇದೆಲ್ಲವನ್ನು ನೋಡೋಣ. ಜಿಎಸ್ಟಿ ಲಾಭ ನಷ್ಟ ನ್ಯೂಸ್ ಟಾಪ್ನಲ್ಲಿ. ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ದೇಶವಾಸಿಗಳಿಗೆ ಗುಡ್ ನ್ಯೂಸ್ ಕೊಟ್ಟಿದ್ದಾರೆ. ಬಡವರು, ಮಧ್ಯಮ ವರ್ಗದವರನ್ನ ಗಮನದಲ್ಲಿಟ್ಕೊಂಡು ಜಿಎಸ್ಟಿ ಬೆಲೆಯಲ್ಲಿ ಮಹತ್ತರ ಬದಲಾವಣೆ ಮಾಡಿದ್ದಾರೆ. 4 ಸ್ಲ್ಯಾಬ್ಗಳಲ್ಲಿ 2ಕ್ಕೆ ಕೋಕ್ ಕೊಟ್ಟು 2 ಸ್ಲ್ಯಾಬ್ಗಳನ್ನ ಉಳಿಸಿಕೊಂಡಿದ್ದಾರೆ. 40% ಹೊಸ ಸ್ಲ್ಯಾಬ್ ಅಸ್ತಿತ್ವಕ್ಕೆ ತಂದಿದ್ದಾರೆ. ಸದ್ಯ 5%, 18% ಮತ್ತು 40% ತೆರಿಗೆಯ ಸ್ಲ್ಯಾಬ್ಗಳಿವೆ. ಕೇಂದ್ರದಿಂದ ಜಿಎಸ್ಟಿ ಪರಿಷ್ಕರಣೆಯಾಗಿದ್ದು, ಹೊಸ ಜಿಎಸ್ಟಿ ಪ್ರಕಾರ ಯಾವೆಲ್ಲ ವಸ್ತುಗಳು ದುಬಾರಿಯಾಗಿವೆ ಅಂತ ನೋಡೋದಾದ್ರೆ, ಅಂದಾಜು 18 ರೂಪಾಯಿ ಇರುವ ಸಿಗರೇಟ್ 21 ರೂಪಾಯಿಗೆ ಏರಿಕೆಯಾಗಲಿದೆ. 10 ರೂಪಾಯಿಯ ಪಾನ್ ಮಸಾಲ 12 ರೂಪಾಯಿ ಆಗುವ ಸಾಧ್ಯತೆ ಇದೆ. ಸುಮಾರು 50 ರೂಪಾಯಿ ಇರುವ ತಂಪು ಪಾನೀಯ 56 ರೂಪಾಯಿ ಆಗಲಿದೆ. 1280 ರೂಪಾಯಿ ಇದ್ದ IPL ಟಿಕೆಟ್ ಬೆಲೆ 1400 ರೂಪಾಯಿ ಆಗಲಿದೆ. 20 ಲಕ್ಷ ರೂಪಾಯಿ ಇದ್ದ 1200 ಸಿಸಿಗಿಂತ ಹೆಚ್ಚಿನ ಐಷಾರಾಮಿ ಕಾರು 25.5 ಲಕ್ಷ ಆಗಲಿದೆ. 2.5 ಲಕ್ಷದ 300 ಸಿಸಿಗಿಂತ ಹೆಚ್ಚಿನ ಐಷಾರಾಮಿ ಬೈಕ್ 2,80,000 ಆಗಲಿದೆ. ಗಂಟೆಗೆ 3 ಲಕ್ಷದಷ್ಟು ಚಾರ್ಜ್ ಮಾಡುವ ಖಾಸಗಿ ವಿಮಾನಗಳು ಇನ್ಮುಂದೆ ಗಂಟೆಗೆ 3,40,000 ದುಬಾರಿಯಾಗಲಿದೆ. ಹಾಗಾದ್ರೆ ಹೊಸ ಜಿಎಸ್ಟಿ ಪ್ರಕಾರ ಯಾವೆಲ್ಲ ವಸ್ತುಗಳು ಅಗ್ಗವಾಗಿವೆ ಅಂತ ನೋಡೋದಾದ್ರೆ, 20,000 ಟಿವಿ 18,000ಕ್ಕೆ ಸಿಗಲಿದೆ. 20,000 ಫ್ರಿಡ್ಜ್ 18,000ಕ್ಕೆ ಸಿಗಲಿದೆ. ಅಂದಾಜು 1,50,300 ಸಿಸಿಯೊಳಗಿನ ಬೈಕ್ಗಳು 1,35,000ಕ್ಕೆ ಲಭ್ಯವಾಗಲಿದೆ. ಸುಮಾರು 8,01,200 ಸಿಸಿಯೊಳಗಿನ ಕಾರುಗಳು 7,20,000ಕ್ಕೆಲ್ಲ ಸಿಗಲಿದೆ. ಕೂದಲಿಗೆ ಬಳಸುವ ಎಣ್ಣೆ 500 ರೂಪಾಯಿಂದ 435ಕ್ಕೆ ಇಳಿದ್ರೆ, ಶಾಂಪುಗಳು 1,000ದಿಂದ 870 ರೂಪಾಯಿಗೆ ಇಳಿಕೆಯಾಗಿದೆ. 100 ರೂಪಾಯಿಗೆ ಸಿಗುವ ಟೂತ್ ಪೇಸ್ಟ್ 87 ರೂಪಾಯಿಗೆಲ್ಲ ಸಿಗಲಿದೆ. 30 ರೂಪಾಯಿ ಬೆಲೆಯ ಟೂತ್ ಬ್ರಷ್ 26 ರೂಪಾಯಿ ಆಗಲಿದೆ. ಟಾಯ್ಲೆಟ್ ಸೋಪ್ 50 ರೂಪಾಯಿಯಿಂದ 44 ರೂಪಾಯಿಗೆ ಇಳಿಕೆಯಾಗಲಿದೆ. 200 ರೂಪಾಯಿಯ ಶೇವಿಂಗ್ ಕ್ರೀಮ್ 174 ರೂಪಾಯಿಗೆ ಲಭ್ಯವಾಗ್ತದೆ. ಇನ್ನು 10,000 ಬೈಸಿಕಲ್ 9,300 ರೂಪಾಯಿಗೆ ಸಿಗಲಿದೆ. ಜಿಎಸ್ಟಿ ಪರಿಷ್ಕರಣೆಯಾಗಿದೆ. ಪರಿಷ್ಕರಣೆಯಾದ ತೆರಿಗೆ ಸೆಪ್ಟೆಂಬರ್ 22ರಿಂದ ಜಾರಿಯಾಗ್ತಿದೆ. ಹಾಗಾದ್ರೆ ಜಿಎಸ್ಟಿ ಪರಿಷ್ಕರಣೆಯಿಂದಾಗುವ ಪರಿಣಾಮಗಳೇನು, ಲಾಭವೇನು, ನಷ್ಟವೇನು ಎಂಬ ಚರ್ಚೆ ಶುರುವಾಗಿದೆ. ಜಿಎಸ್ಟಿ ಮಂಡಳಿ ಸಭೆಯಲ್ಲಿ ಸುಮಾರು 8 ರಾಜ್ಯಗಳು ಆದಾಯ ಕೊರತೆಯಾಗುತ್ತೆ ಅಂತ ಅಭಿಪ್ರಾಯ ಮಂಡಿಸಿವೆ. ಜಿಎಸ್ಟಿ ಪರಿಷ್ಕರಣೆಯಿಂದ ರಾಜ್ಯಗಳಿಗೆ ಆಗುವ ನಷ್ಟದ ಬಗ್ಗೆ ಜಿಎಸ್ಟಿ ಮಂಡಳಿ ಸಭೆಯಲ್ಲಿ ಪ್ರಸ್ತಾಪ ಮಾಡಲಾಯಿತು. ಆದಾಯ ಕುಂಠಿತವಾಗುವ ಬಗ್ಗೆ ರಾಜ್ಯಗಳು ಕಳವಳ ವ್ಯಕ್ತಪಡಿಸಿದ್ವು. ರಾಜ್ಯಗಳ ಆದಾಯಕ್ಕೆ ಕೇಂದ್ರ ಸರ್ಕಾರ ರಕ್ಷಣೆ ನೀಡಬೇಕು. ಜಿಎಸ್ಟಿ ಸರಳೀಕರಣದಿಂದ ಕಂಪನಿಗಳಿಗೆ ಲಾಭ ಆಗಬಹುದು. ಜಿಎಸ್ಟಿ ಸರಳೀಕರಣದ ಲಾಭ ನೇರವಾಗಿ ಗ್ರಾಹಕರಿಗೆ ತಲುಪಬೇಕು. ಜಿಎಸ್ಟಿ ಪರಿಷ್ಕರಣೆಯಿಂದ ದೈನಂದಿನ ಅಗತ್ಯ ವಸ್ತುಗಳು ಅಗ್ಗವಾಗಲಿದ್ದು, ಆದಾಯದ ಕೊರತೆ ಎದುರಿಸದಂತೆ ನೋಡಿಕೊಳ್ಳಲು ಪರಿಹಾರ ನೀಡಬೇಕು ಅಂತ ಜಿಎಸ್ಟಿ ಮಂಡಳಿ ಸಭೆಯಲ್ಲಿ ಬಿಜೆಪಿಯೇತರ ರಾಜ್ಯಗಳು ಆಗ್ರಹ ಮಾಡಿದ್ದವು. ಜಿಎಸ್ಟಿ ಪರಿಷ್ಕರಣೆ ಬಗ್ಗೆ ಟ್ವೀಟ್ ಮಾಡಿರುವ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ, ಕಾಂಗ್ರೆಸ್ 1 ದಶಕದಿಂದ ಜಿಎಸ್ಟಿ ಸರಳೀಕರಿಸಿ ಅಂತ ಒತ್ತಾಯ ಮಾಡ್ತಿದೆ. 8 ವರ್ಷಗಳ ವಿಳಂಬದ ನಂತರ ಮೋದಿ ಸರ್ಕಾರ ಗಾಢ ನಿದ್ರೆಯಿಂದ ಎಚ್ಚರಗೊಂಡಿದೆ. ದರಗಳಲ್ಲಿನ ಕಡಿತವು ರಾಜ್ಯಗಳ ಆದಾಯದ ಮೇಲೆ ಪ್ರತಿಕೂಲ ಪರಿಣಾಮ ಬೀರೋದ್ರಿಂದ 2024-25 ಮೂಲ ವರ್ಷವೆಂದು ಪರಿಗಣಿಸಿ ಎಲ್ಲಾ ರಾಜ್ಯಗಳಿಗೆ 5 ವರ್ಷಗಳ ಅವಧಿಗೆ ಪರಿಹಾರ ನೀಡಬೇಕು ಅಂತ ಹೇಳಿದ್ದಾರೆ. ಜಿಎಸ್ಟಿ ಪರಿಷ್ಕರಣೆಯಿಂದ ಕರ್ನಾಟಕಕ್ಕೆ 15,000 ಕೋಟಿ ಕೊರತೆ ಎದುರಾಗುತ್ತೆ ಅಂತ ಕೈ ನಾಯಕರು ಆತಂಕ ಹೊರಹಾಕಿದ್ದಾರೆ. ರಾಜ್ಯಗಳ ಹೊರೆಯನ್ನ ಕೇಂದ್ರ ಹೇಗೆ ನಿಭಾಯಿಸುತ್ತೆ ಅಂತ ಪ್ರಶ್ನಿಸಿದ್ದಾರೆ. ನಮಗೆ ರಾಜ್ಯ ಸರ್ಕಾರಕ್ಕೆ 15 ಕೋಟಿ ನಮಗೆ
ಕೊರತೆ ಬೀಳುತ್ತೆ. ಇದರಿಂದ ಎಷ್ಟು 15,000 ಕೋಟಿ ನಮಗೆ ಕಡಿಮೆ ಆಗುತ್ತೆ. ಇದನ್ನು ಯಾರು ಕೊಡಬೇಕು? ಕೇಂದ್ರ ಸರ್ಕಾರ ಕೊಡಬೇಕು ನಮಗೆ. ಯಾವುದು ಪ್ರಗತಿಪರವಾದ ರಾಜ್ಯಗಳಿಗೆ ಅನ್ಯಾಯ ಆಗ್ತಾ ಇದೆ GST ತೆರಿಗೆನಲ್ಲಿ. ನಮ್ಮ ಕಾಂಪನ್ಸೇಷನನ್ನು ಯಾವ ರೀತಿ ಕೊಡ್ತಾರಂತ ಇನ್ನೂ ಸ್ಪಷ್ಟವಾಗಿ ಹೇಳಿಲ್ಲ. GST ಕೌನ್ಸಿಲ್ ಸಭೆಗೂ ಮುನ್ನ SBI ವರದಿಯೊಂದನ್ನ ಕೊಟ್ಟಿತ್ತು. ರಾಜ್ಯಗಳಿಗೆ 80,000 ಕೋಟಿಯಿಂದ 2.5 ಲಕ್ಷ ಕೋಟಿ ಆದಾಯ ಕೊರತೆ ಬರಬಹುದು ಅಂತ ಲೆಕ್ಕಾಚಾರ ಮಾಡಿತ್ತು. ಆದರೆ ಪ್ರಸ್ತುತ ಅಧ್ಯಯನ ವರದಿ ಪ್ರಕಾರ ರಾಜ್ಯಗಳ ಆದಾಯ ಏರಿಕೆಯಾಗಲಿದೆ. ರಾಜ್ಯಗಳಿಗೆ 14 ಲಕ್ಷ ಕೋಟಿ ಆದಾಯ ಬರುವ ಸಾಧ್ಯತೆ ಇದೆ ಎನ್ನಲಾಗಿದೆ. ಪ್ರಧಾನಿ ನರೇಂದ್ರ ಮೋದಿ GST ಪರಿಷ್ಕರಣೆ ಸ್ವತಂತ್ರ ಭಾರತದ ಅತಿದೊಡ್ಡ ಸುಧಾರಣೆ ಅಂತ ಬಣ್ಣಿಸಿದ್ದಾರೆ. ವಿಪಕ್ಷ ಕಾಂಗ್ರೆಸ್ ವಿರುದ್ಧ ವಾಗ್ದಾಳಿ ನಡೆಸಿ ಅವರು ಕೇಂದ್ರದಲ್ಲಿ ಅಧಿಕಾರದಲ್ಲಿದ್ದಾಗ ದೈನಂದಿನ ಅಗತ್ಯ ವಸ್ತುಗಳು, ಆಹಾರ, ಔಷಧ ಎಲ್ಲದಕ್ಕೂ ತೆರಿಗೆ ವಿಧಿಸಿದ್ರು ಅಂತ ಹರಿಹಾಯ್ದಿದ್ದಾರೆ. साथियों, कांग्रेस के राज में घर बनाना बहुत ही महंगा काम था. क्यों? क्योंकि सीमेंट पर कांग्रेस सरकार 29% टैक्स वसूलती थी. जैसे तैसे घर बना भी लिया तो AC और टीवी या पंखा कुछ भी लाना है वो भी महंगा हो जाता. ವಾಹ್, ಯಾಕೆ ಈಗ ಬಂತ ಸ್ವಾದ? ಖಂಡಿತ ಈಗ ಬಂತು ಅಸಲಿ ಸ್ವಾದ. MDH ಚಂಕಿ ಚಾಟ್ ಮಸಾಲ ಲೈಫ್ ಅಲ್ಲಿ ಅಸಲಿ ಸ್ವಾದ ತರುತ್ತೆ. ಅಸಲಿ ಮಸಾಲ, ಎಸ್ ಎಸ್ MDH.